ಒಂದೊಂದು ಜ್ಞಾನವನ್ನು ಒಂದೊಂದರಿಂದೋದಿ ಒಂದಾಗಿ ಉತ್ತಮರು ಸುಖಿಸುವರು ಅಂತ ಇವತ್ತಿನ ವಿಷಯ. ಎಲ್ಲ ಮಹಾತ್ಮರು ಅವರವರ ಒಂದೊಂದು ವಿಚಾರಗಳನ್ನು ಸ್ವರ್ಗದ ಅಮೃತಕ್ಕಿಂತಲೂ ಮಿಗಿಲಾಗಿರುವಂಥ ಸದ್ಗುರುನಾಥನ ಉಪದೇಶ ರೂಪ ಅಮೃತದ ನುಡಿಮುತ್ತುಗಳನ್ನು ನಿಮ್ಮೆಲ್ಲರಿಗೆ ಉಪದೇಶ ಮಾಡ್ಯಾರ. ಆ ಒಂದೊಂದು ಜ್ಞಾನವನ್ನು ಒಂದೊಂದರಿಂದ ಓದಿ ಒಂದಾಗಿ ಉತ್ತಮರು ಸುಖಿಸುವರು. ಅಂದ್ರೆ ಉತ್ತಮರಾದವರಿಗೆ ಇದರಿಂದ ಆನಂದ ಆಗ್ತದೆ. ಸುಖಿಸುವರು ಅಂದ್ರೆ ಆನಂದವನ್ನು ಪಡೀತಾರೆ. ನಿಜವಾಗಿ ಇಲ್ಲಿ ವಾಕ್ಯದ ಅರ್ಥಪೂರ್ಣ ವಾಕ್ಯ ಏನು? ಉತ್ತಮರು ಸುಖಿಸುವರು. ಸುಖ ಯಾರಿಗಾಗ್ತದೆ? ಸುಖ ಅಂದ್ರೆ ಆನಂದ. ಇಂಥ ಈ ಮಹಾತ್ಮರ ಉಪದೇಶಾಮೃತದಿಂದ ಯಾರಿಗೆ ಸುಖ ಆಗ್ತದೆ ಅಂದ್ರೆ ಉತ್ತಮರು ಸುಖಿಸುವರು. ಉತ್ತಮರಿಗೆ ಸುಖ ಆಗ್ತದೆ. ಇನ್ನು ಉತ್ತಮರಂತರ ಯಾರಿಗನಬೇಕು? ಉತ್ತಮರಂತ ಯಾರಿಗಂತಾರ ಅಂದ್ರೆ ಯಾರು ಸದ್ಗುರುವಿನ ಕೃಪಾ ಕಟಾಕ್ಷದಿಂದ ಅದ್ವೈತ ಬ್ರಹ್ಮತತ್ವವನ್ನು ತಿಳ್ಕೊಂಡು ಸಂಶಯ ವಿಪರೀತ ಅಸಂಭಾವನೆಗಳು ಇರಲಾರದೆ ಯಾರಿಗೆ ಜ್ಞಾನ ಆಗಿ ಇರ್ತದ ಅವರಿಗೆ ಉತ್ತಮರು ಅನ್ನಬೇಕು ಅಂತ ಹೇಳ್ಯಾರ. ಸ್ವಯಂ ಶ್ರೀಮನ್ ನಿಜಗುಣ ಶಿವಯೋಗಿಗಳೇ ಒಂದು ಕಡೆ ಬರ್ದಾರ ಉತ್ತಮರು ಅಂತ ಯಾರಿಗೆ ಅನ್ಬೇಕು. ಜಗವೆಂದೊಡಂ ತಾನೆ, ಜಗವೆಂದೊಡಂ ತಾನೆ ಜಗದೀಶನುಂ ತಾನೆ, ಜಗದಾತ್ಮರೆಲ್ಲರೂ ತಾನೆಂದು ಭಗವಾತನು ಉತ್ತಮನು ನೋಡ ಅಂತ ಬರ್ದ. ಗುರುವಿನ ಕರುಣೆಯಿಂದ ಗುರುವಿನ ಉಪದೇಶದಿಂದ ಯಾರು ಹಿಂಗೆ ತಿಳ್ಕೊಂಡಾರ ಅವ್ರಿಗೆ ಉತ್ತಮರನ್ನಬೇಕು. ಜಗತ್ತಂದರೂ ನಾನೇ, ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ ಅಂದರೂ ನಾನೇ, ಜಗದೊಳಗಿರ್ತಕ್ಕಂಥ ಎಲ್ಲ ಜೀವಾತ್ಮರು ಕೂಡ ನನ್ನ ಸ್ವರೂಪರೇ ಅದಾರ. ಜಗತ್ತು ಅಂದರೂ ನಾನೇ, ಪರಮಾತ್ಮ ಅಂದರೂ ನಾನೇ, ಜಗದಲ್ಲಿ ಇರ್ತಕ್ಕಂಥ ಎಲ್ಲ ಆತ್ಮಗಳು ಕೂಡ ನಾನೇ, ನನ್ನ ಸ್ವರೂಪವೇ ಹೊರತು ಬೇರೆ ಇಲ್ಲ ಅಂತ ಯಾರು ಹಿಂಗೆ ತಿಳ್ಕೊಂಡಾರ ಅವರಿಗೆ ಉತ್ತಮರ ಅನ್ನಬೇಕು. ನಿಜವಾಗಿಯೂ ಹಿಂಗೆ ಯಾರಿಗೆ ಅನುಭವಕ್ಕೆ ಬಂದಾಗ, ಇದು ಮಾತು ಅನುಭವದ, ಯಾರಿಗೆ ಅನುಭವಕ್ಕೆ ಬಂದದ ಅವರಿಗೆ ಈ ಭಾವ ಬರ್ತದ, ಇವರಿಗೆ ಉತ್ತಮರನ್ನಬೇಕು. ಯಾರಿಗೆ ಉಪದೇಶ ಅರ್ಥ ಆಗ್ಯದ ಅದಕ್ಕೆ ಅನುಭವ ಅಂತ. ಯಾರಿಗೆ ಅನುಭವ ಆಗಿರ್ತದೋ ಅವರಿಗೆ ಆನಂದ ಆಗಿರ್ತದೆ. ಅದಕ್ಕೆ ಸುಖಿಸುವರು, ಉತ್ತಮರು ಸುಖಿಸುವರು. ಅಂದ್ರೆ ಅನುಭವ, ಉಪದೇಶದಿಂದ ಯಾರಿಗೆ ಅನುಭವ ಆಗಿರ್ತದ ಅವರಿಗೆ ಆನಂದನೂ ಆಗಿ ಇರ್ತದೆ. ಯಾರಿಗೆ ಆನಂದ ಆಗಿರ್ತದೋ ಅವರಿಂದ ಉದ್ಗಾರ ಹೊರಗೆ ಬರ್ತದೆ. ಯಾರಿಗೆ ಆನಂದ ಆಗ್ಯದ ಅದು ಒಳಗೆ ಇರಲ್ದು, ಊಟ ಮಾಡಿದವರಿಗೆ ಢೇಕರಿಕೆ ಬರೇಬೇಕು. ಹಂಗ ಗುರುವಿನ ಉಪದೇಶದಿಂದ ಅನುಭವ ಆಗಿ ಆನಂದ ಆದಾಗ ಆನಂದದ ಉದ್ಗಾರ, ಉದ್ಗಾರ ಅಂದರೆ ಹೇಳಿಕೆ, ಅದು ಹೃದಯದಿಂದ ಹೊರಗೆ, ಅವನ ಬಾಯಿಂದ ಹೊರಗೆ ಬರ್ತದ. ಧನ್ಯನಾದೆ ಧನ್ಯನಾದೇನು, ಇದು ಉದ್ಗಾರ. ಗುರುವೇ, ನೀವು 4 ದಿವಸಗಳ ಪರ್ಯಂತ ನಮ್ಗೆ ಉಪದೇಶ ಮಾಡ್ಕೋತ ಬಂದೀರಿ, ನಮ್ಮ ಕಲ್ಯಾಣಕ್ಕಾಗಿ ನೀವು ಉಪದೇಶ ಮಾಡೀರಿ. ಸದ್ಗುರುನಾಥ, ನನ್ನ ಉದ್ಧಾರಕ್ಕಾಗಿ ಹರನೇ ಧರೆಗೆ ನರದೇಹವನ್ನು ಧರಿಸಿ ಗುರುರೂಪದಿಂದ ನೀನು ಜಗತ್ತಿನಲ್ಲಿ ಬಂದು ನನಗೆ ಉಪದೇಶ ಮಾಡಿದಿ ಗುರುವಾಗಿ, ನಾ ಧನ್ಯ ಆಗೀನಿ ಅಂತ ಉದ್ಗಾರ ತೆಗಿತಾನೆ.
ಧನ್ಯನಾದೆ ಧನ್ಯನಾದೇನು ಶ್ರೀ ಗುರುದೇವ, ಧನ್ಯನಾದೆ ಧನ್ಯನಾದೇನು. ಧನ್ಯನಾದೆ ಧನ್ಯನಾದೆ ನಿನ್ನ ಪಾದ ಪುಣ್ಯದಿಂದ, ಧನ್ಯನಾದೆ ಧನ್ಯನಾದೆ ನಿನ್ನ ಪಾದ ಪುಣ್ಯದಿಂದ. ಹುಣ್ಣಿಮೆ ಚಂದ್ರಮನ ರೂಪ ಕಣ್ಣಿನೋಳು ತೋರಿ ದೇವ, ಧನ್ಯನಾದೆ ಧನ್ಯನಾದೇನು. ಸದ್ಗುರುನಾಥ ಎಂಥ ಉಪಕಾರ ಮಾಡಿದೆಪ್ಪ. ನಾ ಏನೋ ತಿಳ್ಕೊಂಡಿದ್ದೆ, ಜಗದಾಗ ಹುಟ್ಟವ ನಾನು, ಸಾಯವ ನಾನು, ಮನುಷ್ಯ ನಾನು ಅಂತ ತಿಳ್ಕೊಂಡಿದ್ದ, ದೇಹನೇ ನಾನು ಅಂತ ತಿಳ್ಕೊಂಡಿದ್ದ. ನನಗೆ ನಿನ್ನ ಉಪದೇಶದಿಂದ ಏನು ಮಾಡಿದಿ ಅಂತ ಕೇಳಿದ್ರೆ, ನೀವು ಹುಟ್ಟವಲ್ಲ ಸಾಯವಲ್ಲ ಅಂತ ನನಗೆ ಉಪದೇಶ ಮಾಡಿದಿ. ಸಾಕ್ಷಾತ್ ಬ್ರಹ್ಮ ನೀನಲ್ಲವೇನೋ ತಮ್ಮ ತಿಳಿಯು, ಬ್ರಹ್ಮ ನೀನಲ್ಲವೇನೋ ಅಂತ ಉಪದೇಶ ಮಾಡಿದೆ. ಹುಟ್ಟವ ಸಾಯವಂತ ನಾ ತಿಳ್ಕೊಂಡಿದ್ದ, ಹುಟ್ಟು ಸಾವು ನನಗೆ ಕಳೆದು ಬಿಟ್ಟಿದೆ. ಸದ್ಗುರುನಾಥ ಉದ್ಧಾರ ಮಾಡಿ. ಧನ್ಯ ಧನ್ಯ ಸದ್ಗುರುರಾವ ದೇಹಿ ದಾಖವಿಲ ದೇವ್. ಸದ್ಗುರುನಾಥನ ಮಹಿಮೆ ಬಹಳ ದೊಡ್ಡದು. ಧನ್ಯ ಧನ್ಯ ಸದ್ಗುರುರಾವ ದೇಹಿ ದಾಖವಿಲ ದೇವ. ನಾ ದೇವರಿಗೆ ಎಲ್ಲೆಲ್ಲೋ ಹುಡುಕ್ತಿದ್ದ, ನನಗೆ ಬಿಟ್ಟು ನನಗೆ ನಾ ಮರೆತು ಹೊರಗೆ ಎಲ್ಲೆಲ್ಲೋ ದೇವ್ರಿಗೆ ಹುಡುಕ್ತಿದ್ದ. ಸದ್ಗುರುನಾಥ ನೀ ನನ್ನೊಳಗೆ ದೇವ್ರಿಗೆ ತೋರಿಸ್ಕೊಟ್ಟಿದ್ದಿ, ದೇಹದಲ್ಲೇ ದೇವರಿಗೆ ತೋರಿಸ್ಕೊಟ್ಟಿದೆ. ನಿನ್ನ ಉಪಕಾರ ಬಹಳ ದೊಡ್ಡದ ಗುರುನಾಥ. ಸದ್ಗುರುನಾಥ आपण ಸಾರಿಕೆ ಕರಿತಿ ತತ್ಕಾಳ. ಸದ್ಗುರುನಾಥ ಏನು ಮಾಡ್ತಾರೆ, ಆಗಿಂದಾಗೆ ನಮಗೆ ತನ್ನಂತೆ ಮಾಡ್ತಾನೆ. ಜ್ಯೋತಿ ಮುಟ್ಟಿದ ಜ್ಯೋತಿ ಜ್ಯೋತಿನೇ ಆಗುತ್ತದೆ, ಮತ್ತೊಂದು ಆಗಂಗಿಲ್ಲ. ಹಂಗೆ ಗುರು ಮುಟ್ಟಿದವ ಗುರುನೇ ಆಗ್ತಾನೆ, ಮತ್ತೆ ಬೇರೆ ಆಗಂಗಿಲ್ಲ. ಗುರು ಮುಟ್ಟಿ ಗುರುವಾಗಿ. आपण ಸಾರಿಕೆ ಕರೀತಿ ತತ್ಕಾಳ, ನಾಹಿ ಕಾಳ ವೇಳ ತಯಾಲಾಗಿ. ಅದಕ್ಕೆ ಟೈಮ್ ಟೇಬಲ್ ಏನೋ ಬೇಕಾಗಿಲ್ಲ, ಆಗಿಂದಾಗೆ ಬ್ರಹ್ಮ ಮಾಡಿಬಿಡ್ತಾನೆ. ಮರೆತಿದ್ದೇನೋ ನಾನು ಎನ್ನೊಳಗೆ, ಮರೆತಿದ್ದೇನೋ ನಾನು ನನ್ನೊಳಗೆ, ಗುರುರಾಯ ತೋರ್ಯಾರ ಎನ್ನೊಳಗೆ. ನನ್ನಲ್ಲೇ ಭಗವಂತ ಇದ್ದಾಗ ಮರೆತು ಕುಂತಿದ್ದ. ಸದ್ಗುರುನಾಥ ನನ್ನೊಳಗೆ ಅದನ್ನು ತೋರಿಸ್ಕೊಟ್ಟಾನ. ಗುರುವಿನ ಮಹಿಮೆ ಎಷ್ಟು ಹೇಳಬೇಕು. ಜಗತ್ತಿನಲ್ಲಿ ಇವತ್ತಿನ ಗುರುವಿನ ಉಪಕಾರ ಹಾಡದ. ಇವೇನೆಲ್ಲ ಯಾಕೆ ಕುಂತಾರೆ ನೋಡ್ರಿ ಇವರು. ಅವರು ನಮಗೇನು ಉಪದೇಶ ಬಾ, ಅವ್ರ ಉಪಕಾರ ಸ್ಮರಣೆ ಮಾಡೋದ ಇವತ್ತು. ಜಗದಾಗ ಎಲ್ಲರ ಮ್ಯಾಗ ಎಲ್ಲರೂ ಉಪಕಾರವ, ಎಲ್ಲರ ಮ್ಯಾಲ ಎಲ್ಲರದು ಉಪಕಾರವ. ಎಲ್ಲರದು ಅಂದರೆ ಎಲ್ಲ ಮನುಷ್ಯರದು, ಹೌದಲ್ಲ. ಹಡ್ದಂಥ ತಾಯಿದು ಉಪಕಾರ ಭಾಳ ದೊಡ್ಡದಾದ, ತಂದೆದು ಉಪಕಾರ ಭಾಳ ದೊಡ್ಡದಾದ, ಅವರಿಬ್ಬರದೇ ದೊಡ್ಡದಾದ. ಅಂದ್ರೆ ಮತ್ತಿನ್ನು ಅಣ್ಣ ತಮ್ಮರದು ಅಕ್ಕ ತಂಗಿರ್ದಿಲ್ಲೇನು ಎತ್ಕೊಂಡು ಓಡಾಡ್ಯಾರ, ಆಡೋಸ್ ಪಡೋದಿಲ್ಲೇನು, ಆಯಿ ಮುತ್ತಿಂದ ಇಲ್ಲೇನು, ನೆರೆ ಹೊರೆಯರ್ದಿಲ್ಲೇನು, ಅಳಗ ಬಳಗದು ಉಪಕಾರ ಇಲ್ಲೇನು, ಎಲ್ಲರದದ. ಅಷ್ಟೇ ಅಲ್ಲ, ಪಂಚಭೂತಗಳ ಉಪಕಾರ ಯಾವುದೇ ಇಲ್ಲ ನಮ್ಮ ಮೇಲೆ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕ ಎಲ್ಲದ್ರ ಉಪಕಾರ ಅದ ನಮ್ಮ ಮೇಲೆ. ಊರವ್ರು ಕೇರಿಯವ್ರದ್ದು ಎಲ್ಲರದೇ ಉಪಕಾರ ಅದ. ಮತ್ತು ಎಲ್ಲಕ್ಕ ಬೀರಿ ಪರಮಾತ್ಮನ ಉಪಕಾರ ಅದ ನಮ್ಮ ಮೇಲೆ. ಇಂಥ ಸರ್ವಾಂಗ ಸುಂದರವಾದಂಥ ಉತ್ತಮ ನರದೇಹವನ್ನು ಕೊಟ್ಟಾನ ಭಗವಂತ. ಇದು ಅವನ ಉಪಕಾರ ಅದ, ಪರಮಾತ್ಮಂದನು. ಹಿಂಗೆ ಎಲ್ಲರ ಮ್ಯಾಗ ಎಲ್ಲರದು ಉಪಕಾರ ಅದ. ಆದರೆ ಈ ಉಪಕಾರ ಏನವ ಎಲ್ಲರೂ, ಈ ಎಲ್ಲ ಉಪಕಾರಗಳಿಗಿಂತ ಶಾಸ್ತ್ರ ಹೇಳ್ತದ, ಮಹಾತ್ಮರು ಹೇಳ್ತಾರೆ, ಗುರುವಿನ ಉಪಕಾರ ಬಹಳ ದೊಡ್ಡದದ ಅಂತ ಹೇಳ್ಯಾರ. ಯಾಕೆ ದೊಡ್ಡದಾದ ಅಂದರೆ ಇವರೆಲ್ಲರೂ ಏನು ಕೊಟ್ಟು ನಮ್ಗೆ ಉಪಕಾರ ಮಾಡ್ಯಾರೋ ಅವರಿಗೆ ಅವ ಏನು ಕೊಡ್ತಾನಲ್ಲ, ಸದ್ಗುರುನಾಥ ಏನು ಕೊಟ್ಟಾನ ಅದು ಯಾರಿಗೆ ಕೊಡ್ಲಾಕ ಬರಲ್ಲ. ಗುರುನಾಥ ಏನು ಕೊಟ್ಟಾನ ಅದು ಉಳಿದವರಿಗೆ ಯಾರಿಗೆ ಕೊಡ್ಲಾಕ ಬರಲ್ಲ.
ಜಗದಾಗ ತಾಯಿ ತಂದೆ ಉಪಕಾರ, ತಾಯಿ ಉಪಕಾರ ಮತ್ತು ತಂದೆ ಉಪಕಾರ ಭಾಳ ದೊಡ್ಡದಲ್ರಿ ಅಂತ ಲೌಕಿಕ ನೀತಿ ಹೇಳ್ತದ, ಶಾಸ್ತ್ರನೂ ಹೇಳ್ತದ, ಸುಳ್ಳು ಅಲ್ಲ, ಮಾತಾರ ಸುಳ್ಳಲ್ಲ. ಆದರೆ ತಾಯಿ ತಂದೆ ಉಪಕಾರಕ್ಕಿಂತಲೂ ಗುರುವಿನ ಉಪಕಾರ, ಪರಮಾತ್ಮನ ಕೃಪೆಕ್ಕಿಂತಲೂ ಗುರುವಿನ ಉಪಕಾರ ದೊಡ್ಡದಂತ. ಯಾಕಂದ್ರೆ ಅದು ಪರಮಾತ್ಮ ನಮಗೆ ಹುಟ್ಲಕ್ಕ ಅನುಕೂಲ ಮಾಡ್ಯಾನ, ಹುಟ್ಟಿಸ್ಯಾನ ಪರಮಾತ್ಮನ ಉಪಕಾರ. ತಾಯಿ ತಂದೆ ಆ ಪರಮಾತ್ಮನ ಆಶೀರ್ವಾದದಿಂದ ನಮಗೆ ಹಾಡ್ದಾರ, ಜನ್ಮ ಕೊಟ್ಟಾರ, ಅವ್ರ ಉಪಕಾರ ಅದ ಇಲ್ಲಂತಲ್ಲ. ಆದ್ರೆ ನಾವು ಎಲ್ಲೋ ಇದ್ದೇವಿ, ನಮಗೆ ಹೊಡೆದು ಜಗದಾಗ ತಂದು ಬಿಟ್ಟಾರ ತಾಯಿ ತಂದೆ. ಎಲ್ಲಿಗೆ ತಂದಾರ? ನಮಗೆ ಜಗದಾಗ ತಂದಾರ. ಗುರುಗಳು ಏನು ಮಾಡ್ತಾರೆ? ಗುರುಗಳು ಏನು ಮಾಡ್ತಾರಂದ್ರೆ, ಈ ಮಾಯಾ ಸಂಸಾರದಾಗ ಏನು ತಾಯಿ ತಂದೆ ಹಡ್ದಾರ, ಅವ್ರಿಗೆ ಕೆಟ್ಟದೇನು ಮಾಡಿಲ್ಲ, ಅವ್ರ ಉದ್ದೇಶ ಏನು ಕೆಟ್ಟದಿದ್ದಿಲ್ಲ. ಆದರೆ ಉತ್ತಮವಾದಂಥ ನರಜನ್ಮ ಭಗವಂತನ ಕರುಣೆಯಿಂದ ಏನು ಸಿಕ್ಕದ, ಆ ಶರೀರಕ್ಕೆ ಪಡ್ಕೊಳ್ಳಿಕ್ಕೆ ನಮ್ಗೆ ಸಹಾಯಕರಾಗಿ ನಮ್ಗೆ ಹಡ್ದಾರ, ಅಂತೂ ಜಗದಲ್ಲಿ ತಂದು ಬಿಟ್ಟಾರ. ಆದರೆ ತಾಯಿ ತಂದೆ ಮ್ಯಾಗಿಂದ ಕೆಳಗೆ ತಂದು ಜಗದಾಗ ಬಿಟ್ಟಾರ, ಮಾಯಾ ಸಂಸಾರದಾಗ ಭವದಾಗ ಬಿಟ್ಟು ಕೊಟ್ರ ಸದ್ಗುರುನಾಥ ಬಂದು ಈ ಭವದಿಂದ ಮ್ಯಾಲೆ ಹೋಯ್ತಾನೆ. ಜನ್ಮ ಮರಣ ರೂಪಿ ಸಂಸಾರದಿಂದ ಮ್ಯಾಲೆ ಎತ್ತಿ ಮುಕ್ತ ಮಾಡಿ ಬಿಡ್ತಾನೆ. ಅದಕ್ಕೆ ಗುರುವಿನ ಉಪಕಾರ ಬಹಳ ದೊಡ್ಡ. ಅದಕ್ಕೆ ಗುರುವಿನ ಉಪಕಾರ ಎಷ್ಟು ಏನು ಕೊಟ್ಟರು ತಾಯಿ ಉಪಕಾರನೇ ತೀರಿಸ್ಲಿಕ್ಕಾಗಲ್ಲ, ಸದ್ಗುರುನಾಥನ ಉಪಕಾರ ಏನು ತೀರಿಸ್ತಾರೆ. ಅದಕ್ಕೆ ಎಂದು ಮರೆಯಲಾರೆ ಗುರುವೇ ನಿಮ್ಮ ಉಪಕಾರವಾನ, ಎಂದು ಮರೆಯಲಾರೆ. ಇಷ್ಟೇ ಹಾಡದೆ, ಇದಕ್ಕೆ ಬಿಟ್ಟು ಏನೂ ಮಾಡ್ಲಿಕ್ಕಾಗಲ್ಲ. ಗುರುದೇವ ನೀ ಮಾಡಿದ ಉಪಕೃತಿಯನ್ನು ಮರಿಯನು ಎಂದೆಂದಿಗೂ ಇಹದೋಳು ಅಂತ ಸರ್ಪಭೂಷಣಿಸಿದ ಇವುಗಳು ಕೈವಲ್ಯ ಕಲ್ಪವಲ್ಲರಿದಾಗ ಬರೀತಾರೆ. ಸಿದ್ಧಪ್ರಭು ಧುಮ್ಮನ್ಸೂರ್ದವರು ನಿಮ್ಗೆ ಗೊತ್ತಿದ್ದಕ್ಕೆ, ಇಲ್ಲಿ ಧುಮ್ಮನ್ಸೂರ್, ಹುಮನಾಬಾದ್ ಹತ್ತಿರ ಧುಮ್ಮನ್ಸೂರು, ಭಾಳ ಸುಪ್ರಸಿದ್ಧ ತತ್ವಪದಕಾರರು. ಅವ್ರು ಭಾಳ ಚಂದ ಬರ್ದಾರ. ಎಂಥ ಉಪಕಾರ ಮಾಡಿದ ಸದ್ಗುರುನಾಥ, ಎಂಥ ಉಪಕಾರ ಮಾಡಿದ. ಗುರುನಾಥ ಭಾಳ ಉಪಕಾರ ಮಾಡ್ಯಾನ ಅಂತ ಅವರು ಕೊಂಡಾಡ್ಯಾರ. ಅದಕ್ಕೆ ಗುರುವಿನ ಉಪಕಾರ ತೀರಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಉತ್ತಮರಾದವರಿಗೆ ಈ ಉದ್ಗಾರ ಬರ್ತದೆ. ಏನು ಉಪದೇಶ ಪಡೆದಾರ, ಆ ಉಪದೇಶ ಪಡೆದವರಲ್ಲಿ ಉತ್ತಮರು ಸುಖಿಸುವರು ಅಂತ ಈ ವಾಕ್ಯ ಹೇಳ್ತದೆ. ಯಾರು ಉತ್ತಮ ಅಧಿಕಾರಿಗಳಾರೋ ಅವರಿಗೆ ಉಪದೇಶ ಆನಂದ ಕೊಡ್ತದ. ಆ ಆನಂದದ ಉದ್ಗಾರ ಈ ರೀತಿ ಹೊರಗೆ ಬರ್ತದೆ. ಭಗವದ್ಗೀತೆ ಹೇಳಿದಂಗೆ, ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಸ್ತುಷ್ಟ ಸ್ಥಿತಪ್ರಜ್ಞೋಸ್ತದೋಚ್ಯತೆ. ಸದ್ಗುರುನಾಥನ ಕರುಣೆಯಿಂದ ಅವನ ಮನಸ್ಸಿನಲ್ಲಿ ಎಲ್ಲ ಕಾಮನೆಗಳು ಸಮೂಲವಾಗಿ ನಿರ್ಮೂಲನೆ ಆಗಿ ಅವ ಆತ್ಮನ್ಯೇವಾತ್ಮನ ತುಷ್ಟ, ತನ್ನಲ್ಲಿ ಆನಂದ ಇರ್ತಾನೆ, ಆನಂದ ಸಾಗರದಲ್ಲಿ ಇರ್ತಾನೆ. ಯಾರು? ಶಿಷ್ಯ. ಹಿಂಗ ಗುರುವಿನ ಕರುಣೆಯಿಂದ. ಅದಕ್ಕೆ ಬಹಳ ದೊಡ್ಡ ಮಾತದ. ಇಲ್ಲಿ ಬಗ್ದಲ್ ಅಂತ ನೋಡ್ರಿ, ಬಗ್ದಲ್ ನಮ್ಮ ಬೀದರ್ ಜಿಲ್ಲೆ ಬಗ್ದಲ್, ಬೀದರ್ ತಾಲೂಕಿನಾಗೆ ಅದು. ಅಲ್ಲಿ ಶ್ರೀಪತಾನಂದ ಮಹಾರಾಜರು ಅಂತ ಆಗ್ಯಾರ. ಶ್ರೀಪತಾನಂದ ಮಹಾರಾಜರು ಅವ್ರದ್ದು ಒಂದು ಘಟನೆ ಅವ್ರ ಜೀವನದ ಹೇಳಬೇಕಾದ್ರೆ, ಒಮ್ಮ ಅವ್ರಿಗೆ ಹುಣ್ಣಾಗಿತ್ತು. ಪ್ರಾರಬ್ಧ ಯಾರಿಗೆ ಬಿಟ್ಟಿದ್ದಿಲ್ಲ, ಒಂದು ಹುಣ್ಣಾಗಿತ್ತು. ಆ ಹುಣ್ಣಿನಾಗ ಹೊಳ ಬಿದ್ದಿತ್ತು. ವಿಧೇಯ ಸ್ಥಿತಿ ಅವ್ರದ್ದು, ಧ್ಯಾನದಲ್ಲಿ ತಲ್ಲೀನ ಆಗಿರ್ತಿದ್ರು, ಮೈ ಮರೆತು ಇರ್ತಿದ್ರು. ಅಂಥ ಆ ಅವಧೂತರಿಗೆ ಹುಳಾಗಿದ್ದು, ಆ ಹುಳಗಳು ಹರ್ಕೊತ ಹೊರಗೆ ಬಂದು ಮತ್ತೆ ಒಳಗೆ ಹಾಕ್ಯಾರಂತ. ನೋಡಿದವ್ರು ಹೇಳಿದ್ರು, ಯಪ್ಪ ಹೆಂಗೆ ಹಂಗ್ರಿ ಅಂದ್ರೆ, ಆದ್ರೂ ಊಟ ತಿಲ್ಲತ್ತವಪ್ಪ, ನಮಗೇನು ಮಾಡೋದು. ಅವರು ಕಬೀರದಾಸರಂದಂಗೆ ಹಡ್ಡಿ ಜಾನೆ ಕುತ್ತಾ ಜಾನೆ. ಹಂಗೆ ವಿಧೇಯ ಅವಸ್ಥಾ ಸ್ಥಿತಿ. ಅಂಥ ಶ್ರೀಪತಾನಂದ ಮಹಾರಾಜರು ಒಂದು ಮರಾಠಿ ಪದ ಬರ್ದಾರ. ಮರಾಠಿ ಪದ
ಅವರು ಬರ್ದಾರ. ಅದ್ರಾಗ ಬಹಳ ಚಂದ ಹೇಳ್ತಾರೆ. ಗುರುನಾಥ ಏನು ಮಾಡ್ಯಾನ ಅಂತ ಕೇಳಿದ್ರೆ ತನ್ನಲ್ಲೇ ಆ ದೇವರನ್ನ ಅನುಭವಕ್ಕೆ ತಂದು ಕೊಟ್ಟಾನ. ಇದು ಗುರುವಿನ ಕೆಲಸ. ಮತ್ತೆದಕ್ಕೆ ಹೋಲಿಸ್ಲಕ್ಕೆ ಹೋಗಬೇಡ್ರಿ. ಗುರುವಿನ ಸೇವಾ ಮಾಡೋದ್ರಿಂದ, ಗುರುವಿನ ಭಕ್ತಿ ಮಾಡೋದ್ರಿಂದ ನಿಮಗೆ ಏನಾದರೂ ಪ್ರಪಂಚದಲ್ಲಿ ಏನಾರು ಸಿಕ್ಕಿರಬೇಕು. ನೀವು ಬಡವರು ಹೋಗಿ ಶ್ರೀಮಂತರಾಗಿರಬೇಕು, ಮಕ್ಕಳಿಲ್ದವ್ರಿಗೆ ಮಕ್ಕಳಾರ ಆಗಿರಬೇಕು, ನಿಮ್ಗೆ ನೌಕರಿ ಇಲ್ದವ್ರಿಗೆ ನೌಕರಿಯಾರ ಸಿಕ್ಕಿರಬೇಕು. ಇವೆಲ್ಲ ಲೌಕಿಕ ಭೋಗಗಳು ನಿಮಗೆ ಏನಾರ ಗುರುವಿನ ಆಶೀರ್ವಾದದಿಂದ ಪ್ರಾಪ್ತ ಆಗಿರಬೇಕು. ಗುರುನಾಥ ಕೊಡಲ್ಲ ಅಂತ ನಾನು ಅನ್ನಂಗಿಲ್ಲ, ಆಗ್ತಾವ. ಆದರೆ ಇದು ನಿಜವಾದ ಫಲ ಅಲ್ಲ ಗುರುವಿಂದು. ಗುರುವಿನ ನಿಜವಾದ ಫಲ ಅಂದರೆ ಏನು ಅಂದರೆ ಭಗವತ್ ಪ್ರಾಪ್ತಿ. ಸದ್ಘನ ಚಿದ್ಘನ ಆನಂದ ಘನ ಪರಮಾತ್ಮನ ಅನುಭವ ಆನಂದ ಪ್ರಾಪ್ತಿ ಮಾಡೋದು ಇದು ನಿಜವಾದ ಫಲ ಗುರುವಿನಿಂದ. ಅದಕ್ಕೆ ಅವರು ಬರೀತಾರೆ ಶ್ರೀಮತಾನಂದರು, ಏನಂತಾರವರು, ದೇಹ ಚ ಪಂಡರಪುರ, ಈ ಶರೀರ ಪಂಡರಪುರ. ದೇಹ ಚ ಪಂಡರಪುರ ಆತ್ಮ ವಿಠಲ ನಿರ್ವಿಕಾರ, ಆತ್ಮ ವಿಠಲ ನಿರ್ವಿಕಾರ. ಈ ಶರೀರನ ಪಂಡರಿ ಅದ. ವಾರಿ ಮಾಡೋರು ಮಾಡಲ್ಯಾಕ, ಯಾತ್ರಾ ಮಾಡೋರು ಮಾಡಲ್ಯಾಕ. ಅವ ತನ್ನ ಅನುಭವ ಹೇಳ್ತಾನೆ. ಏನಂತಾನ, ಈ ದೇಹನೇ ಪಂಡರಿ ಪಂಡರಪುರದ, ನನ್ನ ಈ ಒಳಗಿರುವ ಆತ್ಮನೇ ವಿಠಲದಾನ. ದೇಹ ಚ ಪಂಡರಪುರ ಆತ್ಮ ವಿಠಲ ನಿರ್ವಿಕಾರ, ಆತ್ಮ ವಿಠಲ ನಿರ್ವಿಕಾರ. ಮತ್ತು ಅಲ್ಲಿ ಇಟ್ಟಂಗಿ ಮ್ಯಾಲೆ ನಿಂತಾನಂತ. ಇಲ್ಲಿನ ಗತಿ ಏನದ ಅದಕ್ಕೆ ಹೋಲಿಸಿ ಹೇಳ್ತಾರೆ ಕೇಳ್ರಿ. ವಿವೇಕ ವಿಟವರಿ ಉಭಾ, ಎಲ್ಲಿ ನಿಂತಾನ? ವಿವೇಕದ ಮ್ಯಾಲೆ ನಿಂತಾನ. ವಿವೇಕ ಇಟವರಿ ಉಭಾ ದಿಸೆ ಸ್ವಾನಂದಾಚ ಗಾಭಾ, ದಿಸೆ स्वानंदाच्या गाभा, दिसे स्वानंदाच्या गाभा. देहच पंढरपूर, देहच पंढरपूर आत्मा विठ्ठल निर्विकार, आत्मा विठ्ठल निर्विकार. ಆ ಭಗವಂತನನ್ನು ನನ್ನಲ್ಲಿ ನೋಡಿನಿ. ಗುರುವಿನ ಕರುಣೆ, ಗುರುವಿನ ಆಶೀರ್ವಾದದಿಂದ ನನ್ನಲ್ಲಿ ಕಂಡಿನಿ. ಆಜ ನ್ಯಾ ಪಾಹಿಲಿಯಾ ಡೋಳಾ, ನನ್ನೊಳಗೆ ಕಣ್ಣಾರ ಕಂಡಿನಿ ಭಗವಂತನನ್ನ. ಕಣ್ಣಿನೊಳಗೆ ನೋಡು ಹರಿಯ ಅಂತ ಪುರಂದರಾಸರು ಹಾಡಿದಂಗೆ ಅವರಂತಾರ, आज म्या पाहिलिया डोळा. ಕಣ್ಣಾಗ ನೋಡ್ಕೊಂಡಿವಿ ಅಂದ್ರೆ ಎಲ್ಲರೂ ಗುಡಿಗೆ ಹೋಗ್ತೇವೆ, ದರ್ಶನ ಮಾಡ್ತೇವೆ, ಗುಡಿಗಿನ ಮೂರ್ತಿ ನೋಡ್ತೇವೆ, ದರ್ಶನ ಮಾಡಿದ್ದೇವೆ ಅಂತ ಸಂತೋಷ ಪಡ್ತೀವಿ. ಮತ್ತು ದೇಹನೇ ಪಂಡರಿ ಅಂತೀವಿ, ಆತ್ಮನೇ ವಿಠಲ ಅಂತೀವಿ. ಮಾನ್ಯ ಮ್ಯಾಕ ನಿನ್ನ ದರ್ಶನ ಹೆಂಗಾಯ್ತು ಹೇಳಪ್ಪ ಅಂತ ಕೇಳಿದ್ರೆ ಅವರು ಭಾಳ ಚಂದ ಹೇಳ್ತಾರೆ. ಅವರು ಕಣ್ಣಿನಿಂದ ನೋಡಿದೆ ಅಂತ ಹೇಳ್ತಿ ದೇವರಿಗೆ, ಮತ್ತು ಅಲ್ಲಿ ಆ ಮೂರ್ತಿ ನೋಡಿದೆ ಹೇಳೋದು. ನಾ ಕಲ್ಲಿಂದ ನೋಡಿಲ್ಲ. ಶರೀರಂಬ ಗುಡಿಯಾಗ ಪಂಡೈಯಲ್ಲಿ ವಿಠಲಂಬ ಪಾಂಡುರಂಗನಿಗೆ ನೋಡಬೇಕಾದ್ರೆ ಅಲ್ಲಿ ಮೂರ್ತಿ ಯಾವ್ದು ನೋಡಿ, ಕಂಚಿಂದಲ್ಲ, ಹಿತ್ತಾಳೆದಲ್ಲ, ಮಣ್ಣಿಂದಲ್ಲ, ಕಟ್ಟಿಗೆದಲ್ಲ, ಯಾವುದಲ್ಲ. आज म्या पाहिलिया डोळा पूर्ण चैतन्याचा पुतळा. ಚೈತನ್ಯ ಸ್ವರೂಪವನ್ನು ನಾನು ಹೃದಯ ಮಂದಿರದಲ್ಲಿ ಕಂಡು ನಾ ಧನ್ಯ ಆಗೀನಿ ಅಂತ ಅವರು ಉದ್ಗಾರ ತೆಗೆದಾರೆ. ಹೇಳುವ ತಾತ್ಪರ್ಯ ಏನು ಅಂದ್ರೆ, ಇಲ್ಲಿ
ಉತ್ತಮರು ಸುಖಿಸುವರಂದ್ರೆ ಉತ್ತಮ ಅಧಿಕಾರಿಗಳಾದವರು ಗುರುವಿನ ಉಪದೇಶದಿಂದ ತನ್ನಲ್ಲಿ ಅನುಭವಿಸಿ ಅದರ ಆನಂದವನ್ನು ಪಡಿತಾರೆ. ಆ ಆನಂದ ಅವರಿಗೆ ಆಗ್ಯದ ಅಂದ್ರೇ ಅವರಿಗೆ ಉಪದೇಶ ಆಗ್ಯದ ಅಂತ. ಅದಕ್ಕೆ ಅತ್ರಿ ಅನಸೂಯ ಅಂತ ನಾಟಕ ಆಧ್ಯಾತ್ಮಿಕ ನಾಟಕ, ಸಾಮಾಜಿಕ ಅಲ್ಲ. ಕತಿ ಅತ್ರಿ ಅನಸೂಯದೇ ಇರಲ್ಲ, ಯಾಕೆ ಆದರೆ ನಾಟಕ ಆಧ್ಯಾತ್ಮಿಕ ಐತಿ. ಅದರಲ್ಲೇ ವಿಚಾರ ಸಂಭಾಷಣೆಗಳೆಲ್ಲ ಹೆಂಗಿದ್ದು ಅಂದ್ರೆ, ಅನಸೂಯೆ ನಿನಗೆ ಆತ್ಮದ ಅನುಭವ ಆಗಿರುವಂತೆ ಕಾಣುತ್ತದೆ. ನನಗೆ ಹೆಂಗೆ ಅನ್ನಿಸ್ತದೆ, ನಿನಗೆ ಆತ್ಮದ ಅನುಭವ ಆಗಿದಂಗೆ ಕಾಣಿಸ್ತದೆ, ಅದು ಯಾವ ರೀತಿಯಿಂದ ಇರುವುದು ಕೇಳುವಂಥವಳಾಗು. ಹಿಂಗೆ ಸಂಭಾಷಣೆದವರು. ಅಂಥ ಆಧ್ಯಾತ್ಮಿಕ ನಾಟಕದಲ್ಲಿ ಒಂದು ಪದ ಅದ, ಅದು ಶಿಷ್ಯಂದು. ಗುರುವಿನಿಂದ ಉಪದೇಶ ಪಡೆದು ಧನ್ಯ ಆಗಿದಂತ ಗುರುವೇ, ನಾ ಎಂಥ ಮಾರ್ಗದಲ್ಲಿ ನಡೆದಿದ್ದ, ನಾ ಎಕಡೆ ನಡೆದಿದ್ದ, ನನ್ನ ಅವಸ್ಥೆ ಏನಿತ್ತು, ನನಗೆ ಉದ್ಧಾರ ಮಾಡಿದೆ ಸದ್ಗುರುನಾಥ ಅಂತ ಅವ ಶಿಷ್ಯ ಆದವ ಗುರುವಿನ ಎದುರು ಕೂತು ಉದ್ಗಾರ ತೆಗಿಲತ್ತಾನ. ಆ ಪದ ಏನಂತದೆ ಕೇಳಿ. ಈ ರೀತಿ ಸದ್ಗುರುನಾಥನ ಉಪದೇಶವನ್ನು ಪಡೆದಿರ್ತಕ್ಕಂಥ ಒಬ್ಬ ಶಿಷ್ಯನಿಗೆ ಈ ರೀತಿ ಆನಂದ ಆಗುತ್ತದೆ. ಆದರೆ ಅವನಿಗೆ ಉತ್ತಮ ಅನ್ನಬೇಕು. ಅದಕ್ಕೆ ಉತ್ತಮರು ಸುಖಿಸುವರು ಅನ್ನುವ ಶಬ್ದಕ್ಕೆ ಇದೇ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಉತ್ತಮ ಆದವನಿಗೆ ಈ ರೀತಿ ಆ ಗುರುವಿನ ವಾಕ್ಯದ ಅನುಭವ ಆಗಿ ಅದರ ಆನಂದ ಆಗ್ತದೆ. ಆನಂದ ಆಗಿ ಆ ಆನಂದದ ಉದ್ಗಾರ ಆ ಶಿಷ್ಯ ತೆಗಿಬೇಕು. ನಿಜವಾಗಿ ಅವ ಉತ್ತಮ ಶಿಷ್ಯ. ಅಂಥ ಕೆಲಸ ಗುರು, ಅಂಥ ಕೆಲಸ ಶಿಷ್ಯ, ಇವರಿಬ್ಬರ ನಡುವಿನ ಸಂಬಂಧ ಭಾಳ ಇದು ಅಲೌಕಿಕ ಅದ. ಲೋಕದವರಿಗೆ ಅರ್ಥ ಆಗುವಂಥ ಮಾತಲ್ಲ ಇದು ಗುರು ಶಿಷ್ಯರ ಮಾತು. ಅದಕ್ಕೆ ಇಂಥ ಅದ್ಭುತ ಮಾತದ. ಅದಕ್ಕೆ ಅಂಥದ್ದೇ ಒಂದು ಅನುಭವ, ಅಂಥದೇ ಒಂದು ಆನಂದ ನಿಮ್ಮೆಲ್ಲರಿಗೆ ಆ ಸದ್ಗುರು ಗಣೇಶ್ವರ ಅವಧೂತರು ದಯಪಾಲಿಸಲಿ ಅಂತ ಕೇಳಿಕೊಂಡು ನನ್ನ ತೊದಲು ನುಡಿಗಳನ್ನು ಇಲ್ಲಿಗೆ ವಿರಾಮ ಕೊಡ್ತೀನಿ. ಸದ್ಗುರುದೇವ್ ಮಹಾರಾಜ್ ಕಿ ಜೈ.